ನಮಾಜಿನ ಸುಲಭ ವಿಧಾನ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಇಸ್ಲಾಮಿನ ಸಹೋದರ ಸಹೋದರಿಯರೇ, ಇಸ್ಲಾಂ ಮೆಸೇಜ್ ಸಿರಿಗೇರಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಆಸಿಫ್ ರಿಫಾಯಿ. ನಾವು ನಮಾಜಿನ ಸುಲಭ ವಿಧಾನ ಎಂಬ ಸೀರೀಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಇದರಲ್ಲಿ ನಮಾಜ್ ಹೇಗೆ ನಿರ್ವಹಿಸಬೇಕು, ನಮಾಜಿನ ನಿಯಮಗಳೇನು, ಸರಿಯಾದ ವಿಧಾನ ಯಾವುದು, ನಮಾಜಿನ ಶರಾಯಿತ್ಗಳು, ಫರಾಯಿಜ್ಗಳು, ವಾಜಿಬ್ಗಳು, ನಮಾಜ್ ಯಾವುದರಿಂದ ಮುರಿಯುತ್ತದೆ, ಯಾವ ರೀತಿಯಲ್ಲಿ ನಾವು ನಮಾಜ್ ಮಾಡಿದರೆ ಅದು ಕಬೂಲಾಗುತ್ತದೆ ಎಂಬುದನ್ನು ಸುಲಭ ವಿಧಾನದಲ್ಲಿ ತಿಳಿಸಲಿಕ್ಕೆ ಈ ಸೀರೀಸನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಹಂತ ಹಂತಗಳಾಗಿ, ಭಾಗಗಳಾಗಿ ನಾವು ನಮಾಜನ್ನು ಸುಲಭ ವಿಧಾನದಲ್ಲಿ ಕಲಿಯೋಣ ಮತ್ತು ಇನ್ನೊಬ್ಬರಿಗೂ ಕಲಿಸೋಣ. ಏಕೆಂದರೆ ನಮಾಜ್ ಪ್ರತಿಯೊಬ್ಬ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿದೆ, ಫರ್ಜ್ ಆಗಿದೆ. ಮಹಿಳೆಯಾಗಿರಲಿ, ಪುರುಷರಾಗಿರಲಿ, ಯುವಕರಾಗಿರಲಿ, ವಯಸ್ಕರಾಗಿರಲಿ, ಎಲ್ಲರ ಮೇಲೆ ಫರ್ಜ್ ಆಗಿದೆ, ಎಲ್ಲರ ಮೇಲೆ ಕಡ್ಡಾಯವಾಗಿದೆ. ಆದ್ದರಿಂದ ನಮಾಜಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು, ಎಲ್ಲ ವಿವರಗಳು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ. ಪ್ರೀತಿಯ ಮುಸ್ಲಿಂ ಬಾಂಧವರೇ, ನಮಾಜ್ ಬಗ್ಗೆ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಇನ್ನ ಸ್ವಲಾತ ತನ್ಹಾ ಅನಿಲ್ ಫಹ್ಶಾಇ ವಲ್ ಮುನ್ಕರ್ ವಲದಿಕ್ರುಲ್ಲಾಹಿ ಅಕ್ಬರ್ ವಲ್ಲಾಹು ಯಅಲಮು ಮಾ ತಸ್ನಊನ್. ನಿಶ್ಚಯವಾಗಿಯೂ ನಮಾಜ್ ಅಶ್ಲೀಲತೆಯಿಂದಲೂ ದುಷ್ಕರ್ಮಗಳಿಂದಲೂ ತಡೆಯುತ್ತದೆ. ಅಲ್ಲಾಹನ ಸ್ಮರಣೆಯಾದರೂ ಇದಕ್ಕಿಂತಲೂ ಬಹಳ ದೊಡ್ಡದಾಗಿದೆ. ನೀವು ಮಾಡುವುದೆಲ್ಲವನ್ನು ಅಲ್ಲಾಹನು ಅರಿಯುತ್ತಾನೆ. ನಮಾಜ್ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಕಿಯಾಮತಿನ ದಿನ ಅಲ್ಲಾಹನ ದಾಸನಿಂದ ಮೊಟ್ಟ ಮೊದಲು ನಮಾಜಿನ ಬಗ್ಗೆ ಕೇಳಲಾಗುತ್ತದೆ. ಅದು ಸರಿಯಾಗಿದ್ದರೆ ಉಳಿದ ಎಲ್ಲ ಕರ್ಮಗಳು ಸರಿಯಾಗಿರುತ್ತವೆ. ಅದು ಎಂದರೆ ನಮಾಜ್ ಸರಿಯಾಗದಿದ್ದರೆ ಉಳಿದ ಕರ್ಮಗಳೆಲ್ಲವೂ ಸರಿಯಾಗುವುದಿಲ್ಲ. ತಬರಾನಿ. ಪ್ರೀತಿಯ ಸಹೋದರರೇ, ನಮಾಜ್ ಇಸ್ಲಾಮಿನ ಆಧಾರ ಸ್ತಂಭಗಳಲ್ಲಿ ಎರಡನೆಯ ಸ್ತಂಭವಾಗಿದೆ. ನಮಾಜ್ ಎಲ್ಲ ಸತ್ಕರ್ಮಗಳ ಬೇರಾಗಿದೆ. ನಮಾಜ್ ಮನುಷ್ಯನನ್ನು ಕೆಟ್ಟ ಕೆಲಸಗಳಿಂದ ಉಳಿಸುತ್ತದೆ, ನೇರವಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯವಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ನಮಾಜ್ ಧರ್ಮದ ಆಧಾರ ಸ್ತಂಭವಾಗಿದೆ. ನಮಾಜನ್ನು ಸಂಸ್ಥಾಪಿಸಿದವನು ಸಂಪೂರ್ಣ ಧರ್ಮವನ್ನು ಸಂಸ್ಥಾಪಿಸಿದನು. ನಮಾಜನ್ನು ಕೆಡವಿದನು, ಅಂದರೆ ನಮಾಜನ್ನು ಬಿಟ್ಟವನು, ನಮಾಜನ್ನು ತೊರೆದವನು ಸಂಪೂರ್ಣ ಧರ್ಮವನ್ನು ಕೆಡವಿದಂತೆ. ಪ್ರೀತಿಯ ಮುಸ್ಲಿಂ ಬಾಂಧವರೇ, ಒಬ್ಬ ವ್ಯಕ್ತಿ ಮುಸ್ಲಿಂ ಆದ ನಂತರ ಅವನ ಮೇಲೆ ಮೊಟ್ಟ ಮೊದಲು ನಮಾಜ್ ಕಡ್ಡಾಯವಾಗುತ್ತದೆ. ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಿಸ್ಸಂದೇಹವಾಗಿ ನಾನೇ ಅಲ್ಲಾಹನು, ನನ್ನನ್ನು ಹೊರತು ಆರಾಧನೆಗೆ ಅರ್ಹರು ಬೇರೆ ಯಾರೂ ಇಲ್ಲ. ಆದ್ದರಿಂದ ನನ್ನನ್ನೇ ಆರಾಧಿಸಿ, ನನ್ನ ಸ್ಮರಣೆಗಾಗಿ ನಮಾಜ್ ನಿರ್ವಹಿಸಿರಿ, ನಮಾಜ್ ಮಾಡಿರಿ. ಪ್ರೀತಿಯ ಮುಸ್ಲಿಂ ಬಾಂಧವರೇ, ಮುಸ್ಲಿಮರ ಮೇಲೆ ಒಂದು ದಿನದಲ್ಲಿ 5 ಹೊತ್ತಿನ ನಮಾಜ್ ಫರ್ಜ್ ಆಗಿದೆ, ಕಡ್ಡಾಯವಾಗಿದೆ. ಕಂಪಲ್ಸರಿ ಒಂದು ದಿನದಲ್ಲಿ 5 ನಮಾಜ್ಗಳನ್ನು ಮಾಡಬೇಕು. ನಂಬರ್ 1 ಫಜರ್, ನಂಬರ್ 2 ಜುಹರ್, ನಂಬರ್ 3 ಅಸರ್, ನಂಬರ್ 4 ಮಗ್ರಿಬ್, ನಂಬರ್ 5 ಇಶಾ. ಪ್ರೀತಿಯ ಸಹೋದರರೇ, ಫಜರ್ ನಮಾಜಿನಲ್ಲಿ ಮೊದಲು 2 ರಕಾತ್ ಸುನ್ನತ್, ಅದಾದ ನಂತರ 2 ರಕಾತ್ ಫರ್ಜ್ ಇವೆ. ಜೋಹರ್ನಲ್ಲಿ 4 ರಕಾತ್ ಸುನ್ನತ್ಗಳು, 4 ರಕಾತ್ ಫರ್ಜ್ಗಳು, 2 ರಕಾತ್ ಸುನ್ನತ್ ಮತ್ತು 2 ರಕಾತ್ ನಫಲ್. ಅಸರ್ ನಮಾಜಿನಲ್ಲಿ 4 ರಕಾತ್ ಸುನ್ನತ್, 4 ರಕಾತ್ ಫರ್ಜ್. ಮಗ್ರಿಬಿನಲ್ಲಿ 3 ರಕಾತ್ ಫರ್ಜ್, 2 ರಕಾತ್ ಸುನ್ನತ್, 2 ರಕಾತ್ ನಫಲ್. ಇಶಾ ನಮಾಜಿನಲ್ಲಿ 4 ರಕಾತ್ ಸುನ್ನತ್, 4 ರಕಾತ್ ಫರ್ಜ್, 2 ರಕಾತ್ ಸುನ್ನತ್, 2 ರಕಾತ್ ನಫಲ್, 3 ರಕಾತ್ ವಾಜಿಬುಲ್ ವಿತ್ರ್, ಅದಾದ ನಂತರ 2 ರಕಾತ್ ನಫಲ್. ಪ್ರೀತಿಯ ಸಹೋದರರೇ, ಈ 5 ನಮಾಜ್ಗಳು ಯಾವಾಗ ನಿರ್ವಹಿಸಬೇಕು, ಅದರ ಸಮಯವೇನು, ಬನ್ನಿ ತಿಳಿದುಕೊಳ್ಳೋಣ. ಫಜರ್ ನಮಾಜಿನ ಸಮಯ ಸುಬಹ ಸಾದಿಕ್ ನಂತರ, ಅಂದರೆ ಸುಬಹ ಸಾದಿಕ್ ಎಂದರೆ ರಾತ್ರಿ ಕಳೆದು ಮುಂಜಾನೆ ಪ್ರಾರಂಭವಾಗುವ 2 ಸಮಯಗಳ ಮಧ್ಯದ ಸಮಯಕ್ಕೆ ಸುಬಹ ಸಾದಿಕ್ ಎಂದು ಕರೆಯುತ್ತೇವೆ. ಬೆಳಕು ಪ್ರಾರಂಭವಾಗುವುದರಿಂದ ಹಿಡಿದು ಸೂರ್ಯ ಉದಯವಾಗುವವರೆಗೆ ಇರುತ್ತದೆ. ಈಗ ಜೊಹರ್ ನಮಾಜಿನ ಸಮಯ. ಸೂರ್ಯ ನಡುನೆತ್ತಿಗೆ ಏರಿ ಇಳುಮುಖವಾಗಿ ಕೆಳಗಡೆ ಬರಲು ಆರಂಭಿಸಿದಾಗ, ನಡು ಮಧ್ಯಾಹ್ನದ ನಂತರದಿಂದ ಪ್ರತಿಯೊಂದು ವಸ್ತುವಿನ ನೆರಳು ಆ ವಸ್ತುವಿನ 2 ಪಟ್ಟಿನಷ್ಟು ಬೆಳೆಯುವ ತನಕ ಜೊಹರ್ ನಮಾಜ್ಗೆ ಸಮಯವಿರುತ್ತದೆ. ಆದರೆ ವಸ್ತುವಿನ ನೆರಳಿನ ಗಾತ್ರ ಆ ವಸ್ತುವಿನ ಗಾತ್ರದಷ್ಟೇ ಬೆಳೆಯುವ ಸಮಯದ ಒಳಗಡೆ ನಾವು ನಮಾಜ್ ನಿರ್ವಹಿಸುವುದು ಉತ್ತಮವಾಗಿದೆ. ಈಗ ಅಸರ್ ನಮಾಜಿನ ಸಮಯ.
ಒಂದು ವಸ್ತುವಿನ ಗಾತ್ರ ಅದರ ದುಪ್ಪಟ್ಟಿನಷ್ಟು ಬೆಳೆಯುವ ಸಮಯದಿಂದ ಸೂರ್ಯಾಸ್ತಮಾನ ಅಂದರೆ ಸೂರ್ಯ ಮುಳುಗುವವರೆಗೂ ಅಸರ್ ನಮಾಜ್ ನಿರ್ವಹಿಸಬಹುದು. ಆದರೆ ಸೂರ್ಯ ಕೆಂಪು ಆಗುವ ಮುಂಚೆ ನಮಾಜ್ ನಿರ್ವಹಿಸುವುದು ಉತ್ತಮವಾಗಿದೆ. ಈಗ ಮಗ್ರಿಬ್ ನಮಾಜಿನ ಸಮಯ ಸೂರ್ಯ ಮುಳುಗಿದ ನಂತರದಿಂದ ಆರಂಭವಾಗುತ್ತದೆ. ಕೆಂಪು ವರ್ಣ ಮಾಯವಾಗುವವರೆಗೂ ಈ ಒಂದು ಮಗ್ರಿಬ್ ನಮಾಜಿನ ಸಮಯ ಇರುತ್ತದೆ. ಆದರೆ ಮಗ್ರಿಬ್ ನಮಾಜ್ ಅದರ ಆರಂಭದಲ್ಲೇ ನಿರ್ವಹಿಸಬೇಕು. ಸಮಯ ಯಾವಾಗ ಶುರುವಾಗುತ್ತದೆ ಆಗಲೇ ನಾವು ನಿರ್ವಹಿಸಬೇಕು. ಈಗ ಇಶಾ ನಮಾಜಿನ ಸಮಯ ಕೆಂಪು ವರ್ಣ ಮಾಯವಾದ ನಂತರದಿಂದ ಮುಂಜಾನೆವರೆಗೂ ಇದರ ಸಮಯವಿರುತ್ತದೆ. ಸೂರ್ಯ ಮುಳುಗಿದ ನಂತರ 75 ನಿಮಿಷದ ನಂತರ ಈ ಕೆಂಪು ವರ್ಣ ಮಾಯವಾಗುತ್ತದೆ. ಆದರೆ ನಾವು ಸೂರ್ಯ ಮುಳುಗಿದ ನಂತರ 90 ನಿಮಿಷಗಳ ನಂತರ ಇಶಾ ನಮಾಜ್ ನಿರ್ವಹಿಸುವುದು ಉತ್ತಮವಾಗಿರುತ್ತದೆ. ಪ್ರೀತಿಯ ಸಹೋದರರೇ, ಈಗ ಒಂದು ಸೂಚನೆ. ಸೂರ್ಯ ಉದಯಿಸುತ್ತಿರುವಾಗ ಅಥವಾ ಮಧ್ಯಾಹ್ನ ಸೂರ್ಯ ನಡುನೆತ್ತಿಗೆ ಮೇಲಿರುವಾಗ ಮತ್ತು ಸೂರ್ಯ ಅಸ್ತಮಿಸುತ್ತಿರುವಾಗ, ಸೂರ್ಯ ಮುಳುಗುತ್ತಿರುವಾಗ ಈ 3 ಸಂದರ್ಭಗಳಲ್ಲಿ ನಮಾಜನ್ನು ನಾವು ನಿರ್ವಹಿಸಬಾರದು. ಏಕೆಂದರೆ ಇದಕ್ಕೆ ಮಕ್ರುಹ್ ಸಮಯ ಎಂದು ಕರೆಯುತ್ತಾರೆ. ಈ ಒಂದು ಸಂದರ್ಭಗಳಲ್ಲಿ ಈ 3 ಸಮಯಗಳಲ್ಲಿ ನಾವು ನಮಾಜನ್ನು ನಿರ್ವಹಿಸಿದರೆ ಆ ನಮಾಜ್ ಸರಿಯಾಗುವುದಿಲ್ಲ. ಆದ ಕಾರಣದಿಂದ ಈ 3 ಸಮಯಗಳನ್ನು ಬಿಟ್ಟು ನಾವು ನಮಾಜನ್ನು ಯಾವ ಯಾವ ಸಮಯದಲ್ಲಿದೆ ಅದೇ ಒಂದು ಸಮಯದಲ್ಲಿ ನಾವು ನಮಾಜನ್ನು ನಿರ್ವಹಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ಈ ಒಂದು ನಮಾಜಿನ ಸುಲಭ ವಿಧಾನದ ಸೀರೀಸ್ ಮುಂದುವರಿಯುತ್ತದೆ. ಬರುವ ಒಂದು ಭಾಗದಲ್ಲಿ ನಾವು ನಮಾಜಿನ ಶರಾಯಿತ್ಗಳೇನು ಮತ್ತು ಅದರ ವಿವರಣೆಗಳು ಮತ್ತು ನಮಾಜಿನ ಫರಾಯಿಜ್ಗಳೇನು ಮತ್ತು ಅದರ ವಿವರಣೆಗಳೇನು ಎಂದು ತಿಳಿದುಕೊಂಡು ಇನ್ಶಾಅಲ್ಲಾ ಮುಂದುವರಿಯೋಣ. ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ನಿಮಗೆ ಇದರಲ್ಲಿ ಅರ್ಥವಾಗಿಲ್ಲ, ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ನೀವು ನಮಗೆ ಪ್ರಶ್ನಿಸಬಹುದು. ಇನ್ಶಾಅಲ್ಲಾ ನಿಮಗೆ ಉತ್ತರವನ್ನು ನಾವು ನೀಡುತ್ತೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.